ಅನಾವರಣ. ಮೂಡಿಗೆರೆ ತಾಲೂಕು ಕಸಬಾ ಹೋಬಳಿ ಬಿಳಗುಳ ಗ್ರಾಮದಲ್ಲಿ ಪ್ರಚಾರ ನಡೆಸಿದ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಅಭ್ಯರ್ಥಿಯಾದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಮಾತನಾಡಿ, ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವು ನಿಶ್ಚಿತ. ಒಂದು ಕಾಲದಲ್ಲಿ ಶ್ರೀಮತಿ ದಿವಂಗತ ಇಂದಿರಾ ಗಾಂಧಿಯವರ ಹೆಸರಲ್ಲಿ ಚುನಾವಣೆ ನಡೀತಾ ಇತ್ತು. ಈಗ ಕಾಲ ಬದಲಾಗಿ ನರೇಂದ್ರ ಮೋದಿ ಅವರ ಹೆಸರಲ್ಲಿ ಚುನಾವಣೆ ನಡೀತಾ ಇದೆ. ಮತ್ತೊಮ್ಮೆ ಕೇಂದ್ರದಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಬರೋದು ಖಂಡಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಬಿಜೆಪಿ ಮಂಡಲ ಅಧ್ಯಕ್ಷ ಗಜೇಂದ್ರ ಮಾಜಿ, ತಾಲೂಕು ಪಂಚಾಯಿತಿ ಅಧ್ಯಕ್ಷ ರತನ್ ರಘು, ಚನ್ನಾಪುರ್ ಹಳಸ ಶಿವಣ್ಣ, ಬಿಜೆಪಿ ಹಿಂದುಳಿದ ವರ್ಗಗಳ ಮಂಡಲ ಅಧ್ಯಕ್ಷ ರವಿಚಂದ್ರ ಒಡೆಯರ್, ಹೋಬಳಿ ಅಧ್ಯಕ್ಷ ಪ್ರಶಾಂತ್ ಹಾಗೂ ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು ಹಾಜರಿದ್ದರು. ಈ ಪ್ರಚಾರ ಸಭೆಯಲ್ಲಿ ಜೆಡಿಎಸ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಹೂವಪ್ಪ ಹಾಗೂ ಕೆಲ ಜೆಡಿಎಸ್ನ ಮುಖಂಡರು, ಕಾರ್ಯಕರ್ತರು ಭಾಗಿಯಾಗಿದ್ದರು. ಅವಕಾಶಗಳಾಗಿತ್ತು. ಆಶ್ಚರ್ಯ ಏನಂದರೆ 1.5 ಗಂಟೆಗಳ ಕಾಲ ನಿಂತು ನನಗೆ ಸ್ವಲ್ಪ ದಣಿವಾಗಿತ್ತು. ಆದರೆ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮತ್ತೆ ನಗನಗ್ತಾ ಎದ್ದು ಹೋಗುವುದನ್ನು ನೋಡಿ ನನಗೆ ಆಶ್ಚರ್ಯ ಆಗಿತ್ತು. ಸಾರ್ವಜನಿಕ ಜೀವನದಲ್ಲಿರುವಂಥ ವ್ಯಕ್ತಿಗಳ ಅವರ ಶ್ರಮವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಮೊನ್ನೆ ದೇವೇಗೌಡರನ್ನ ಭೇಟಿ ಮಾಡಲಿಕ್ಕೆ ಹೋಗಿದ್ದೆ. 7 ಗಂಟೆಗೆ ಬಾ ಅಂತ ಹೇಳಿದರು. ನಾನು 6:45 ಹೋಗಿದ್ದೆ. ಅವರು 6 ಗಂಟೆಗೆ ರೆಡಿಯಾಗಿದ್ದರು. ಅವ್ರು ಕೊನೆಗೊಂದು ಮಾತು ಹೇಳಿದರು, ಕರ್ನಾಟಕ ಸರ್ಕಾರದಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೆ ಅನ್ನುವಂಥ ವಿಶ್ವಾಸ ನನಗಿದೆ. ಆ ಕಾರಣಕ್ಕೆ ನಾನು ಮತ್ತು ಯಡಿಯೂರಪ್ಪ ಒಟ್ಟಾಗಿ ಬಂದು ನಿನ್ನ ಕ್ಷೇತ್ರದಲ್ಲಿ ಪ್ರಚಾರ ಮಾಡಿ ನಿನ್ನನ್ನು ಗೆಲ್ಲಿಸ್ತೇವೆ ಅನ್ನುವಂಥ ಮಾತು. ಈ ಚುನಾವಣೆಯಲ್ಲಿ ಏಪ್ರಿಲ್ 26ನೇ ತಾರೀಕಿನ ಚುನಾವಣೆ. ಈ ಚುನಾವಣೆಯಲ್ಲಿ ನಾವೆಲ್ಲ ಗಂಭೀರವಾಗಿ ಯೋಚನೆ ಮಾಡಿ ಅಂತ ಯಾಕೆ ವಿನಂತಿ ಮಾಡ್ತೀವಿ ಅಂದರೆ, ಇದೊಂದು ಸಣ್ಣ ಚುನಾವಣೆ ಅಲ್ಲ. ಭಾರತ ದೇಶದ ಭವಿಷ್ಯವನ್ನು ಬರೆಯುವಂಥ ಚುನಾವಣೆ. ಭಾರತ ದೇಶದ ಭವಿಷ್ಯವನ್ನು ಬರೆಯುವ ಚುನಾವಣೆ. ಈ ಚುನಾವಣೆಯಲ್ಲಿ ಕೇಂದ್ರ ಸರ್ಕಾರದಿಂದ ನೀವೇ ನಿರೀಕ್ಷೆ ಮಾಡ್ತೀರಿ ಅಂತ ಕೇಳಿದರೆ, ಮತದಾರ ಒಬ್ಬ ಯೋಚನಾ ಲಹರಿ ಹೇಗಿರುತ್ತೆ ಅಂದರೆ, ದೇಶದ ಗಡಿಯನ್ನು ಭದ್ರಗೊಳಿಸಿ ಸೈನಿಕರಿಗೆ ಶಕ್ತಿ ಕೊಟ್ಟು ಉತ್ತೇಜನ ಕೊಟ್ಟು ಭಾರತೀಯರಾದ 146 ಕೋಟಿ ಜನರಿಗೆ ನೆಮ್ಮದಿ ಬದುಕನ್ನು ಕಟ್ಟಿಕೊಡಬಲ್ಲಂಥ ಸಾಮರ್ಥ್ಯ ಇರುವ ಪ್ರಧಾನಿ ಬೇಕಲ್ಲ ನಮಗೆ. ಆ ಕಾರಣಕ್ಕೆ ಯಾರು ಪ್ರಧಾನಿ ಆಗಬೇಕು ಅವರಿಗೆ ಓಟ್ ಹಾಕುವಂಥ ಯೋಚನೆ ಇದೆ. ಮುಂದುವರೆದು ಇಡೀ ಜಗತ್ತಿನಲ್ಲಿ ಭಯೋತ್ಪಾದನೆ ಇವತ್ತು ತಾಂಡವಾಡುವಂಥ ಪರಿಸ್ಥಿತಿ ಇದೆ. ಆಂತರಿಕ ಯುದ್ಧಗಳಾಗ್ತಾಯಿದೆ, ಕಲಹಗಳಾಗ್ತಿದೆ. ಇಸ್ರೇಲ್ ಮತ್ತು ಲೆಬನಾನ್ನ ಗಲಾಟೆಯಿಂದಾಗಿ ಸಾಮಾನ್ಯ ಜೀವನವೇ ಅಲ್ಲಿ ಕಂಗೆಟ್ಟು ಹೋಗಿದೆ. ಉಕ್ರೇನ್ ಮತ್ತು ರಷ್ಯಾದ ಯುದ್ಧದ ನಡುವೆ ಮಕ್ಕಳನ್ನು ಎದೆಗವಚಿಕೊಂಡು ಓಡುವಂಥ ತಾಯಿಯಂದ್ರನ್ನು ಕಂಡಾಗ ಅಯ್ಯೋ ದೇವರೇ, ಈ ಮನುಕುಲ ಯಾಕೆ ಅಂತೇಳಿ ಅನ್ನಿಸುವಂಥ ಸ್ಥಿತಿ ಇದೆ. ಇಂಥ ದಾರುಣ ಪರಿಸ್ಥಿತಿ ಇರುವಾಗ, ಬಾಂಬ್ ಸ್ಫೋಟಗಳಾಗ್ತವೆ, ಇಂಥ ದಾರುಣ ಪರಿಸ್ಥಿತಿಗಳಾಗ್ತಿರುವಾಗ ಭಾರತದಲ್ಲಿ ಮಾತ್ರ ನಾವು ನೆಮ್ಮದಿಯಲ್ಲಿದ್ದೇವೆ ಅನ್ನೋದನ್ನು ಯಾರೂ ಅಲ್ಲಗಳಿಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಕಾರಣ ಯಾರು? 10 ವರ್ಷಗಳಿಂದ ಭಾರತ ದೇಶದಲ್ಲಿ ನೆಮ್ಮದಿಯ ಬದುಕು, ಒಂದು ಕುಟುಂಬದಂತೆ, ಒಂದು ಪರಿವಾರದಂತೆ ಎಂಥ ಸಂಕಷ್ಟಗಳು ಬಂದಾದರೂ ಕೂಡ, ಎಲ್ಲಿ ಬಾಂಬ್ ಸ್ಫೋಟ ಆದರೂ ಕೂಡ ತಕ್ಷಣ ಅವರ ಬಂಧನ, ಅವರ ಮೇಲೆ ಕಾರ್ಯಕ್ರಮ, ಅವರ ಬಂಧನಗಳು, ಅವರಿಗೆ ಶಿಕ್ಷೆ ಇವೆಲ್ಲವೂ ಆಗ್ತಾಯಿದ್ದು 146 ಕೋಟಿ ಜನ ನೆಮ್ಮದಿಯಿಂದ ಬದುಕಿದ್ದೇವೆ ಅಂತ ಯಾರನ್ನಾದರೂ ನಾವು ಉಲ್ಲೇಖ ಮಾಡಬೇಕಾದ್ರೆ ಇವತ್ತಿನ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಯೋಚನೆ ಮಾಡಬೇಕು. ಒಂದು ಸಾರಿ ನೀವು ಯೋಚನೆ ಮಾಡಿ ನೋಡಿ, ಕೊರೋನಾ ನಮ್ಮ ಜೀವನದಲ್ಲಿ ಬರ್ತದೆ ಅಂತ ನಾವು ಯಾರು ಊಹಿಸಿರಲಿಲ್ಲ. ಹಾರುವ ವಿಮಾನಗಳು ನಿಂತು, ಓಡುವ ರೈಲುಗಳು ನಿಂತುಗಳು, ಬಸ್ಸುಗಳು ನಿಂತು, ನಮ್ಮನೆ ಕಾರ್ ನಮ್ಗೆ ಹೊರಗೆ ತೆಗಿಲಿಕ್ಕೆ ಇಲ್ದಿರುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಮನೆಯ ಅಗಳಿ ತೆಗೆದು ಹೊರ ಹೋಗಲಿಕ್ಕೆ ಜನ ಹಿಂಜರಿಕೆ ಮಾಡುವಂಥ ದಿನಗಳು ಬಂತು. ತುತ್ತು ಊಟಕ್ಕೆ ಏನು ಮಾಡೋದಂತೂ ಕಷ್ಟಪಡುವಂಥ ದಿನಗಳು ಬಂತು. ಸರ್ಕಾರ ಖಜಾನೆ ಖಾಲಿ ಮಾಡುವಂಥ ಪರಿಸ್ಥಿತಿಗಳು ಬಂತು. ಅಂಥ ಸಂದರ್ಭದಲ್ಲಿ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು, ಅವರು APL ಆಗಿರಲಿ, BPL ಆಗಿರಲಿ, ಯಾರು ಕೇಳಿದರೂ ಕೂಡ ಒಬ್ಬೊಬ್ಬರಿಗೆ 10 kg ಅಂತೆ 36 ತಿಂಗಳುಗಳ ಕಾಲ 10 kg ಅಕ್ಕಿಯನ್ನು ಉಚಿತವಾಗಿ ಕೊಟ್ಟು ಇಡೀ ಭಾರತೀಯರ ಹಸಿವನ್ನು ನಿವಾರಿಸಿದವರು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು. ಒಂದು ಕಾಲದಲ್ಲಿ ನಮಗೇನಾದರೂ ಅನಾಹುತಗಳು ಬಂದರೆ ವ್ಯಾಕ್ಸಿನ್ ಆಗಬೇಕಾದ್ರೆ ನಾವು ಬ್ರಿಟನ್ನಿಂದ ತರಿಸಬೇಕಾಗಿತ್ತು, ಜಪಾನಿಂದ ತರಿಸಬೇಕಾಗಿತ್ತು, ರಷ್ಯಾದಿಂದ ತರಿಸಬೇಕಾಗಿತ್ತು, ಅಮೇರಿಕದಿಂದ ತರಿಸಬೇಕಾಗಿತ್ತು. ತರಿಸೋದ್ರೊಳಗೆ ಸಾವಿರಾರು ಜನ, ಲಕ್ಷಾಂತರ ಜನ ಸಾವನ್ನಪ್ಪುವಂಥ ಪರಿಸ್ಥಿತಿ ಇತ್ತು. ಆದರೆ ಇಡೀ ಜಗತ್ತು ವ್ಯಾಕ್ಸಿನನ್ನು ಕಂಡು ಹುಡುಕುವ ಮುಂಚೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವ್ಯಾಕ್ಸಿನನ್ನು ಕಂಡು ಹುಡುಕಿ 146 ಕೋಟಿ ಜನರಿಗೆ ವ್ಯಾಕ್ಸಿನ್ ಕೊಟ್ಟು ಇವತ್ತು ಜೀವ ಉಳಿಸಿದಂಥ ಬಡವರ ಜೀವ ಉಳಿಸಿದವರು ಯಾರು ಕೇಳಿದರೆ ಅದು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅನ್ನೋದನ್ನು ನಾವು ಯಾರು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸಾರಿ ಯೋಚನೆ ಮಾಡಿ ನೋಡಿ, ಒಂದು ವ್ಯಾಕ್ಸಿನಿಗೆ ಅಮೇರಿಕದಲ್ಲಿ 34,000 ರೂಪಾಯಿ ಒಂದು ವ್ಯಾಕ್ಸಿನಿಗೆ. ನಾವು ಬೂಸ್ಟರ್ ಸೇರಿ 3 ವ್ಯಾಕ್ಸಿನನ್ನು ಉಚಿತವಾಗಿ ತಗೊಂಡು, ಈ ನೆನಪನ್ನು ಯಾರು ಮಾಡಬೇಕು? ಈ ವ್ಯಾಕ್ಸಿನ್ ಅಂತ ಇರುವಾಗಲೇ ಸಿದ್ದರಾಮಯ್ಯನವರು ಹೇಳಿದರು, ಈ ವ್ಯಾಕ್ಸಿನ್ ಮೋದಿ ವ್ಯಾಕ್ಸಿನ್, ಇದರಲ್ಲಿ ನೀರುಂಟು, ಔಷಧ ಇಲ್ಲ ಅಂತ ಹೇಳಿದರು. ಅವರೊಟ್ಟಿಗೆ ಅವ್ರ ಪಾರ್ಟಿಯವರು ಹೇಳಿದರು, ಈ ವ್ಯಾಕ್ಸಿನ್ ತಗೊಂಡ್ರೆ ಮಕ್ಕಳಾಗೋದಿಲ್ಲ ಅಂತೇಳಿ. ಒಂದ್ಸಾರಿ ನೆನಪು ಮಾಡ್ಕೊಳ್ಳಿ. ಹೌದಾ ನೋಡಿ, ಗಾಬರಿ ಆಯಿತು ಜನರಿಗೆ.
ಆದರೆ ನರೇಂದ್ರ ಮೋದಿಯವರ ಮೇಲಿರುವ ವಿಶ್ವಾಸದಿಂದ ಜನ ವ್ಯಾಕ್ಸಿನ್ ತಗೊಂಡ್ರು. ಎಲ್ಲ ಗುಣಮುಖರಾದಾಗ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರ ಮನೆಯವ್ರನ್ನ ಕರ್ಕೊಂಡು ಬಂದು ಉಚಿತವಾಗಿ ವ್ಯಾಕ್ಸಿನ್ ತಗೊಂಡೋರು. ನಾನು ಹೇಳಿದೆ, ಈ ಗೊಂದಲಗಳಿದೆಯಲ್ಲ, ಸಾಮಾನ್ಯ ಜನರಿಗೆ ಅನ್ಯಾಯ ಆಗಬಾರ್ದು. ಬಡವರ ಬಗ್ಗೆ ಮಾತಾಡುವಾಗ, ದುರ್ಬಲರ ಬಗ್ಗೆ ಮಾತಾಡುವಾಗ, ಧ್ವನಿಲ್ದದ್ದವ್ರ ಬಗ್ಗೆ ಮಾತಾಡುವಾಗ ಸತ್ಯಕ್ಕೆ ಅಪಚಾರ ಆಗದಿರುವಂತೆ ಮಾತಾಡಬೇಕಾದಂಥ ಅವಶ್ಯಕತೆಗಳಿದೆ. ಆ ಕಾರಣಕ್ಕೆ ನಾಡಿನ ಚುನಾವಣೆಯಲ್ಲಿ ಸಮರ್ಥ ಭಾರತವನ್ನು, ಸಮೃದ್ಧ ಭಾರತವನ್ನು, ಶಕ್ತಿಶಾಲಿ ಭಾರತವನ್ನು, ಸ್ವಾಭಿಮಾನಿ ಭಾರತವನ್ನು ನಿರ್ಮಾಣ ಮಾಡುವಂಥ ವ್ಯಕ್ತಿಗೆ, ಶಕ್ತಿಗೆ ಮತ ಕೊಡಬೇಕು ಅಂತ ಅಂದ್ಕೊಂಡ್ರೆ ಈ ಭಾರತದಲ್ಲಿ ನರೇಂದ್ರ ಮೋದಿಯನ್ನು ಮೀರಿಸುವಂಥ ಮತ್ತೊಬ್ಬ ರಾಷ್ಟ್ರಭಕ್ತ ಇರಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕೆ ನರೇಂದ್ರ ಮೋದಿ ಪ್ರಧಾನಿ ಆಗಬೇಕು. ಒಂದು ಕಾಲದಲ್ಲಿ ಭಾರತದ ಸ್ಥಿತಿ ಹೇಗಿತ್ತು? ಭಾರತದ ಚಿನ್ನವನ್ನು ವಿದೇಶಕ್ಕೆ ಅಡ ಇಟ್ಟಂಥ ದೇಶ ನನ್ನ ಭಾರತ. ಭಾರತದ ಚಿನ್ನವನ್ನು ಯಾರು ಪ್ರಧಾನಿ ಆಗಿದ್ದರು, ಯಾರು ಸರ್ಕಾರ ಇತ್ತು ನಾನು ಉಲ್ಲೇಖ ಮಾಡಲಿಲ್ಲ. ಭಾರತದ ಚಿನ್ನವನ್ನು ವಿದೇಶಕ್ಕೆ ಅಡ ಇಟ್ಟಿತ್ತು ನನ್ನ ಭಾರತ. ಆದರೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದ ನಂತರ ಒಂದು ಕಾಲದಲ್ಲಿ ಚಿನ್ನ ಅಡ ಇಟ್ಟಂಥ ಭಾರತ ಇವತ್ತು ಜಗತ್ತಿನ 70 ರಾಷ್ಟ್ರಗಳಿಗೆ ಸಾಲ ಕೊಡುವಂಥ ಭಾರತ ಆಗಿ ಪರಿವರ್ತನೆ ಆಯಿತು. ಇದು ಭಾರತ. ರಾಮ ಮಂದಿರದ ಬಗ್ಗೆ ಮಾತನಾಡುವುದನ್ನು ಕೇಳಿದೆ. ತುಂಬ ವಿಚಾರಗಳ ಬಗ್ಗೆ ಚರ್ಚೆ ಮಾಡಬೇಕಂತ ಅನಿಸಿಲ್ಲ ನನಗೆ. ರಾಮ ಮಂದಿರದ ಶಿಲಾನ್ಯಾಸ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ರಾಹುಲ್ ಗಾಂಧಿ ಅವರು ಸೇರಿ ಇಡೀ ಕಾಂಗ್ರೆಸ್ಸಿನ ಎಲ್ಲ ಸಂಸದರು ಕಪ್ಪು ಪಟ್ಟೆ ಧರಿಸಿ ಸಂಸತ್ತಿಗೆ ಬಂದರು. ಯಾಕೆ ಬಂದ್ರಿ ಅಂದರೆ ಕೇಳಿದರೆ, ರಾಮ ಮಂದಿರ ಶಿಲಾನ್ಯಾಸಕ್ಕೆ ನಮ್ಮ ವಿರೋಧ ಇದೆ ಅಂತ ಹೇಳಿದವರು ಇದೇ ಕಾಂಗ್ರೆಸ್ನಲ್ಲಿ. ಸಿದ್ದರಾಮಯ್ಯನವರು ಸಹಿತ ಎಲ್ಲ ಕಾಂಗ್ರೆಸ್ ಮುಖಂಡರು ಹೇಳಿದರು, ರಾಮ ಮಂದಿರಕ್ಕೆ ಶಿಲಾನ್ಯಾಸ ಮಾಡಿದರೆ ರಕ್ತದ ಓಕುಳಿ ಹರಿಯುತ್ತೆ ಅಂತ ಹೇಳಿದರು. ಆದರೆ ಶಿಲಾನ್ಯಾಸ ಮಾಡುವಾಗ